ಸೊ ಇವತ್ತು ಅವ್ರ ಜೊತೆಲಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಹೌದು, ನಾವೆಲ್ಲೆಲ್ಲಿ ಜನ ನಗಬೇಕು ಅಂದ್ಕೊಂಡು ಅಲ್ಲೆಲ್ಲ ನಕ್ಕಿದ್ರು, ಎಲ್ಲಿ ಥ್ರಿಲ್ ಆಗಬೇಕು ಅಂದ್ಕೊಂಡು ಅಲ್ಲಿ ಥ್ರಿಲ್ ಆದರು, ಎಲ್ಲಿ ಎಮೋಷ್ನಲ್ ಆಗಬೇಕು ಅಂದ್ಕೊಂಡು ಅಲ್ಲಿ ಎಮೋಷ್ನಲ್ ಆದರು. ನಾವು ಅತ್ತಿಗೆ ಮೈದ್ನ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ. ತುಂಬ ಖುಷಿ ಪಟ್ಲು. ದಿನಕರ್ ಪಕ್ಕ ನಿನ್ನ ಸಿನಿಮಾ ಇದು ಅಂತ ಹೇಳಲು ಖುಷಿ ಆಯ್ತು ನನಗೆ. ಹೀರೋಗಳೆಲ್ಲ ವಿಲ್ಲನ್ಗಳೇ. ಸೊ ದರ್ಶನ್ ಸರ್ ಫಸ್ಟ್ ಸಿನಿಮಾ ನೋಡಿದ ತಕ್ಷಣ ರಿಯಾಕ್ಟ್ ಏನು ಮಾಡಿದ್ರು, ಬಂದು ಹೆಂಗೆ ಮಾತಾಡ್ಸಿದ್ರು ನಿಮ್ಮನ್ನು? ಏನಿಲ್ಲ, ಬಂದು ಒಂದು ಗಟ್ಟಿಗೆ ಒಂದು ಹಗ್ ಕೊಟ್ಬಿಟ್ಟು ತುಂಬ ಖುಷಿಪಟ್ಟ. ಗುಡ್ ಜಾಬ್ ಅಂತ ಹೇಳೋದ ಅಷ್ಟಾಕು. ನಿಮ್ಮ ತಾಯಿ ಜಡ್ಜ್ಮೆಂಟ್ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ಅದೇ ಹೇಳೋದಲ್ಲ, ನಮ್ಮ ಅಮ್ಮನಿಗೆ ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟರು ದರ್ಶನ್, ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ದಿನಕರ್ ಅನ್ನೋ ಫೀಲಲ್ಲೇ ಇರ್ತಾರೆ. ನನ್ನ ಹೆಂಡ್ತಿನೂ ಏನಾರ ಇಲ್ಲ ಇದರಲ್ಲಿ ಇದೊಂದು ಚೂರು ಹಿಂಗಿತ್ತು, ಇದು ಹಿಂಗಾಗಬೇಕು ಅಂದರೆ ನಾನು ಕ್ಲಾರಿಫೈ ಮಾಡೋಕೆ ನಮ್ಮ ಅಮ್ಮನೇ ನನ್ನ ಹೆಂಡ್ತಿ ಕ್ಲಾರಿಫೈ ಮಾಡಿ, ಇಲ್ಲ ಅದು ಹಿಂಗಿರುತ್ತೆ ಪರಿಸ್ಥಿತಿ, ಅದಕ್ಕೆ ಇದು ಹಿಂಗಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಮ್ಮ ಮೆಚ್ಚಿದ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಗೆಸ್ ಮಾಡೋದೇ ಬೇಡ, ದಿನಕರ್ ಸರ್. ರಾಯಲ್ ಸಿನಿಮಾ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಥಿಯೇಟರ್ಗಳಲ್ಲೂ ಅಬ್ಬರಿಸ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಮಂದಿ ಅಂತೂ ತುಂಬ ಪ್ರೀತಿಸ್ತಾರೆ ದಿನಕರ್ ಸರ್ನ. ಸರ್, ಆರ್ ಯು ಕೂಲ್? ಯಾ ಐ ಆಮ್ ಆಲ್ವೇಸ್ ಕೂಲ್. ಕ್ಷಮಿಸಿ, ನಾನು ಸಿನಿಮಾ ನೋಡಿಲ್ಲ, ನೋಡಬೇಕು. ಈಗ ಸಿನಿಮಾ ನೋಡಿಲ್ಲ, ಸಿನಿಮಾ ಪ್ರಶ್ನೆ ಹೆಂಗೆ ಕೇಳ್ತೀರಾ ಈಗ ನೀವು? ಹಾಗೆ ಸರ್, ತಿಳ್ಕೊಂಡಿದ್ದೀನಿ, ರಿವ್ಯೂ ತಿಳ್ಕೊಂಡಿದ್ದೀನಿ, ಒಂದಷ್ಟು ಜನರು ಹೇಳಿದ್ರು, ಹಾಗಾಗಿ ಅದ್ರ ಮೇಲೆ ಕೇಳ್ತೀನಿ. ಎಂದಿಗೂ ನೀವು ಸಿನಿಮಾ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ದಿ ಬೆಸ್ಟ್ ಅನ್ನುವಂಥದ್ದು ಕೊಟ್ಟೆ ಕೊಡ್ತೀರಾ. ಯಾಕಂದರೆ ಅಷ್ಟೊಂದು ಒತ್ತಡ ಇರ್ಬೋದು, ಜವಾಬ್ದಾರಿ ಇರ್ಬೋದು, ಅಭಿಮಾನಿಗಳು ನಿಮ್ಮ ಮೇಲೆ ಹಾಕಿರ್ತಾರೆ. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀರಾ ಅನಿಸುತ್ತೆ. ನಿಮಗೆ ಬಂದಂತಹ ರಿವ್ಯೂ ಏನು? ಅದೇ, ಈಗ ನಾವು ಒಂದು ಸಿನಿಮಾ ಕತೆ ಮಾಡ್ಕೊಳ್ಳೋದು, ಸೀನ್ ಮಾಡ್ಬೇಕಾದ್ರೆ ಜನ ಈ ರೀತಿಲಿ ಈ ಜಾಗದಲ್ಲಿ ಫೀಲ್ ಆಗಬೇಕು, ರಿಯಾಕ್ಟ್ ಮಾಡಬೇಕು ಅಂತ ಅನ್ಕೊತಾ ಇರ್ತೀವಿ. ಅದು ಆಗ್ತಾವೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗದೆ ಸಿನಿಮಾ ರಿಲೀಸ್ ಆಗಿ ಅವ್ರಗಳ ಜೊತೆಲಿ ನಾವು ಶೋ ನೋಡಿದಾಗ. ಸೊ ಇವತ್ತು ಅವ್ರ ಜೊತೆಲಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಹೌದು, ನಾವೆಲ್ಲೆಲ್ಲಿ ಜನ ನಗಬೇಕು ಅಂದ್ಕೊಂಡು ಅಲ್ಲೆಲ್ಲ ನಕ್ಕಿದ್ರು, ಎಲ್ಲಿ ಥ್ರಿಲ್ ಆಗಬೇಕು ಅಂದ್ಕೊಂಡು ಅಲ್ಲಿ ಥ್ರಿಲ್ ಆದರು, ಎಲ್ಲಿ ಎಮೋಷ್ನಲ್ ಆಗಬೇಕು ಅಂದ್ಕೊಂಡು ಅಲ್ಲಿ ಎಮೋಷ್ನಲ್ ಆದರು. ಸೊ ಅದು ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಮಾಡ್ತೀವಿ ಅದು ಅಲ್ಲಿಂದ ಸಿಗ್ತೀವಿ. ಈಗ ಜನನೂ ನನ್ನಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾಗೆ ಬರ್ತಾರೆ. ನಾನು ಅದು ರೀಚ್ ಮಾಡಿದೆ ಅಂದರೆ ಅವ್ರಿಗೂ ಖುಷಿ. ನನಗೆ ಫುಲ್ ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಕ್ಕಿದೆ. ಅವ್ರು ಖುಷಿ ಪಟ್ಟರೆ ನಾನು ಖುಷಿ ಆಗೇ ಆಗ್ತೀನಿ. ನೀವು ಮಾಡಿರುವಂಥ ಸಿನಿಮಾಗಳಲ್ಲಿ ಅತಿ ಹೆಚ್ಚು ನೀವು ಈ ಸಿನಿಮಾ ರಿಲೀಸ್ ಆಗ್ತಿದೆ ಸ್ವಲ್ಪ ಭಯ, ನರ್ವಸ್ ಅನ್ನೋ ಥರದ್ದು ಯಾವುದಾದ್ರೂ ಆಗಿದೆಯಾ, ಮೂಮೆಂಟ್ ಇದೆಯಾ? ಆ್ಯಕ್ಚುಲಿ ಈ ಸಿನಿಮಾನೇ ರಾಯಲ್. ಯಾಕಂದರೆ ವಿರಾಟ್ ಬೀಯಿಂಗ್ ಅ ನ್ಯೂ ಕಮ್ಮರ್, ಒಂದೇ ಸಿನಿಮಾ ಓಲ್ಡ್ ಅವ್ರು, ಇದು ಎರಡನೇ ಸಿನಿಮಾ. ಸೊ ಅದೊಂದು ಚೂರು ಇರುತ್ತೆ, ಜನ ಹೆಂಗೆ ರಿಸೀವ್ ಮಾಡ್ಕೋತಾರೆ, ಹೆಂಗೆ ಓಪನಿಂಗ್ ತೊಗೊಳುತ್ತೆ ಅನ್ನೋದು. ಬಟ್ ಹೌದು, ಸ್ವಲ್ಪ ಸ್ಲೋ ಆಗಿ ತೊಗೊಂಡಿದೆ, ಬಟ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ನಮ್ಗೆ ಈಗ ಬರ್ತಾ ಇರೋ ಥಿಯೇಟ್ರ್ಗಳ ರೆಸ್ಪಾನ್ಸ್ಗಳು ನೋಡಿದ್ರೆ ತುಂಬ ಚೆನ್ನಾಗಿದೆ. ವರ್ಡ್ ಆಫ್ ಮೌತೇ ಇದು ಪಬ್ಲಿಸಿಟಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸರ್, ದಿ ಶೋ ಮ್ಯಾನ್ ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಪ್ರೇಮ್ ಸರ್ನ ಕರಿತೀವಿ. ಬಟ್ ಈ ಸಲ ನೀವು ಅವಾರ್ಡ್ ತೊಗೊತೀರಾ ಸರ್ ಮಾರ್ಕೆಟಿಂಗಲ್ಲಿ? ಇಲ್ಲ ಈ ಸತಿ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ. ಇಲ್ಲ ಈ ಸತಿ ಪ್ರಮೋಷನ್ ಏನೇನು ಮಾಡಿದ್ದೀವಿ ಅದೆಲ್ಲದಕ್ಕೂ ಕಾರಣ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಜಯಂತ್ ಆ್ಯಂಡ್ ಪ್ರೇಮು. ಅವರು ಈಗಿನ ಜನ್ರೇಷನ್ ಹುಡುಗರು. ಸೊ ಅವ್ರಿಗೆ ಗೊತ್ತು ಯಾವ ಥರ ಪ್ರಮೋಟ್ ಮಾಡಿದ್ರೆ ಆಗುತ್ತೆ ಅಂತ. ನಾವು ಬರೀ ಅವ್ರು ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಅವರು ಅಣ್ಣ ಇವತ್ತು ಇಲ್ಲಿ ಇಂಟರ್ವ್ಯೂ, ಇವತ್ತು ಇದು ಇಂಟರ್ವ್ಯೂ, ಇವತ್ತು ಈ ಥರದ ಟೈಪ್ ಒಂದು ಆ್ಯಕ್ಟಿವಿಟಿ ಅಂತೇಳಿ ಅದನ್ನು ಬರೀ ಅಟೆಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಪಾಪ ಎಲ್ಲ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ. ಈ ರಾಯಲ್ಲು ಈ ಜನಗಳಿಗೆ ಈ ಮಟ್ಟಿಗೆ ರೀಚ್ ಆಗಿದೆ ಅಂದರೆ ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಅವರೇ. ಈ ಒಂದು ಪ್ರೆಷರಲ್ಲಿ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಟ್ರಿ ಸರ್ ನೀವು? ಇಲ್ಲಮ್ಮ, ಅದೇ ಪ್ರಾಬ್ಲಮ್. ಫ್ಯಾಮಿಲಿಗೆ ಏನೂ ಟೈಮೇ ಕೊಟ್ಟಿಲ್ಲ ನಾನು. ಅದೊಂದು ಬಟ್ ನನ್ನ ಹೆಂಡ್ತಿಗೆ ಅರ್ಥ ಆಗುತ್ತೆ ನಂದು ಜವಾಬ್ದಾರಿ ಏನು. ಸ್ವಲ್ಪ ಸಿನಿಮಾ ಅಂದಾಗ ಸ್ವಲ್ಪ ಚೂರು ಹುಚ್ಚ ನಾನು. ಸೊ ಆ ಹುಚ್ಚನ್ನ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡ್ತಾಳೆ ಅವಳು. ಒಂದು ಮಾತು ಸರ್, ಮೀಡಿಯಾದಲ್ಲಿ ಯಾರು ಎಷ್ಟೇ ಜನ ಬೈದ್ರೂ, ಅದ್ರ ಕಾಂಟ್ರವರ್ಸಿ ಮಾಡ್ತಾ ಇದ್ರು, ಒಂದು ಫ್ಯಾಮಿಲಿ ನಿಮ್ಮದು ಜೊತೆ ಕೂತ್ಕೊಂಡು SRV ಥಿಯೇಟ್ರಲ್ಲಿ ಏನು ಸಿನಿಮಾ ನೋಡಿದ್ರಲ್ಲ, ಆ ಕ್ಷಣ ನೋಡಿದಾಗ ನಿಜಕ್ಕೂ ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ. ಯಾರೇ ಎಷ್ಟೇ ಹೇಟರ್ಸ್ ಇದ್ರು ಅವ್ರಿಗೂ ಸಹ ನಿಮ್ಮ ಫ್ಯಾಮಿಲಿ ನೋಡಿದಾಗ ಖುಷಿ ಆಗುತ್ತೆ. ಆ ಕ್ಷಣ ಆ ಒಂದು ಝಲಕ್ ತೋರಿಸಿದ್ದಕ್ಕೆ, ಆ ಒಂದು ಬಿಟ್ರಲ್ವಾ, ರಿಲೀಸ್ ಮಾಡಿದ್ರಲ್ಲ ಝಲಕ್ಕು, ಇಟ್ ವಾಸ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಹೌದು, ನಮ್ಮ ಸೆಲೆಬ್ರಿಟೀಸು ಅಷ್ಟೇ. ನಾವು ಖುಷಿ ಪಟ್ಟಾಗ ಅವರು ತುಂಬ ಖುಷಿ ಪಡ್ತಾರೆ, ನಾವು ದುಃಖ ಪಟ್ಟಾಗ ಅವರು ದುಃಖ ಪಡ್ತಾರೆ. ಇದೊಂದು ತುಂಬ ಒಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ನಡೀತು ನಮ್ಮ ಸಿನಿಮಾ ಥ್ರೂ ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿಲಿ. ಸೊ ಅದನ್ನ ಜನಗಳಿಗೂ ಶೇರ್ ಮಾಡೋಣ ಅಂತ ಅದನ್ನು ಬಿಟ್ವಿ ಅಷ್ಟೇ. ನಾವು ಈ ವರ್ಷ ನಿಮ್ಮದೇ ಸರ್, ಯಾಕಂದರೆ ಸಂಕ್ರಾಂತಿಯಿಂದ ಶುರು ಮಾಡಿದ್ದೀರಾ, ಕುಟುಂಬ ಎಲ್ಲ ಜೊತೆಗಿದ್ರಿ. ಈ ಸಿನಿಮಾ ರಿಲೀಸು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಮ್ಯಾಮ್ ಇವತ್ತು ಬಂದು ನೋಡಬೇಕಿತ್ತಲ್ವಾ ಸರ್? ಇಲ್ಲ, ಅದೇ ಅವತ್ತೇ ನೋಡಿದ್ರಲ್ಲ. ಇವತ್ತು ಮತ್ತು ಈ ಕ್ರೌಡಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗಲ್ಲ ಅವ್ರು ಬರೋಕ್ಕೆ. ನೋಡಿದಾರಲ್ಲ, ಅವ್ರು ಖುಷಿಪಟ್ಟರು. ಹೌದು, ನಾವು ಅತ್ತಿಗೆ ಮೈದ್ನ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ.
ತುಂಬ ಖುಷಿಪಟ್ಲು. ದಿನಕರ್ ಪಕ್ಕ ನಿನ್ನ ಸಿನಿಮಾ ಇದು ಅಂತ ಹೇಳಲು ಖುಷಿ ಆಯ್ತು ನನಗೆ. ಇಲ್ಲ ಇಲ್ಲ ಇಲ್ಲ, ಯಾರು ಒಂದು ಚೇಂಜಸ್ಸು ಹೇಳಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳಿದ್ರು. ನಿಮ್ಮನ್ನು ನೋಡ್ತಿದ್ರೆ ಲೈಕ್ ದರ್ಶನ್ ಸರ್ ಆ ಒಂದು ವಾಯ್ಸ್ ಇರ್ಬೋದು, ಲೈಕ್ ಫೇಸ್ ಹಂಗೆ ನೆನಪಾಗುತ್ತೆ ನಮಗೂ. ಸೊ ದರ್ಶನ್ ಸರ್ ಫಸ್ಟ್ ಸಿನಿಮಾ ನೋಡಿದ ತಕ್ಷಣ ರಿಯಾಕ್ಟ್ ಏನು ಮಾಡಿದ್ರು, ಬಂದು ಹೆಂಗೆ ಮಾತಾಡ್ಸಿದ್ರು ನಿಮ್ಮನ್ನು? ಏನಿಲ್ಲ, ಬಂದು ಒಂದು ಗಟ್ಟಿಗೆ ಒಂದು ಹಗ್ ಕೊಟ್ಬಿಟ್ಟು ತುಂಬ ಖುಷಿಪಟ್ಟ. ಗುಡ್ ಜಾಬ್ ಅಂತ ಹೇಳೋದ, ಅಷ್ಟು ಸಾಕು. ಹೆತ್ತ ತಾಯಿಗೆ ಹೆಗ್ಣನೂ ಮುದ್ದಂತಾರೆ ಸರ್, ಹಂಗೆ ನಿಮ್ಮ ತಾಯಿ ಜಡ್ಜ್ಮೆಂಟ್ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ಅದೇ ಹೇಳೋದಲ್ಲ, ನಮ್ಮ ಅಮ್ಮನಿಗೆ ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟರು ದರ್ಶನ್, ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ದಿನಕರ್ ಅನ್ನೋ ಫೀಲಲ್ಲೇ ಇರ್ತಾರೆ. ಸೊ ಅದನ್ನು ನಾವು ಏನೇ ನಮ್ಮದ್ರಲ್ಲಿ ನಮ್ಮ ಕೆಲಸದಲ್ಲಿ ಫ್ಲಾಸ್ ಇದ್ದರೂ ಅವರು ಅದನ್ನು ನೋಟಿಸೇ ಮಾಡಲ್ಲ. ಅದನ್ನು ಬಿಟ್ಬಿಡಿ, ಇದು ನನ್ನ ಹೆಂಡ್ತಿನೂ ಏನಾರ ಇಲ್ಲ ಇದರಲ್ಲಿ ಇದೊಂದು ಚೂರು ಹಿಂಗಿತ್ತು, ಇದು ಹಿಂಗಾಗಬೇಕು ಅಂದರೆ ನಾನು ಕ್ಲಾರಿಫೈ ಮಾಡೋಕೆ ನಮ್ಮ ಅಮ್ಮನೇ ನನ್ನ ಹೆಂಡ್ತಿ ಕ್ಲಾರಿಫೈ ಮಾಡಿ, ಇಲ್ಲ ಅದು ಹಿಂಗಿರುತ್ತೆ ಪರಿಸ್ಥಿತಿ, ಅದಕ್ಕೆ ಇದು ಹಿಂಗಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಯಾವ ದೇವ್ರನ್ನ ಹೆಚ್ಚು ನಂಬ್ತೀರಾ ಸರ್? ಎಲ್ಲಿ ಹೋಗಿದ್ರಿ ಬೆಳಿಗ್ಗೆ ದೇವಸ್ಥಾನಕ್ಕೆ? ಇವತ್ತು ಬೆಳಗ್ಗೆ ಗವಿಪುರಂ ಗುಟ್ಟಳ್ಳಿ ಹೋಗಿದೆ, ಈಶ್ವರನ ದೇವಸ್ಥಾನ, ಅಲ್ಲಿ ಪಕ್ಕದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು. ಸೊ ಅಲ್ಲೆಲ್ಲ ಕೈ ಮುಕ್ಕೊಂಡು ಬಂದೆ. ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಪ್ರಮೋಷನ್ಗೆ ಏನಾಯಿತು ಅಂದರೆ ಫ್ಯಾನ್ಸ್ನೆಲ್ಲ ಕೂರಿಸ್ಕೊಂಡು ಅವ್ರ ಪ್ರಶ್ನೆನೂ ಕೇಳಿದ್ರಿ, ಅವ್ರ ಸಲಹೆನೂ ಕೇಳಿದ್ರಿ. ಅವ್ರು ಹೇಳ್ತಾ ಹೋದ್ರು ಒಂದಷ್ಟು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಮಾಡೋದ್ರಾಗುತ್ತೆ, ಫ್ಲೆಕ್ಸ್ ಹಾಕೋದ್ರಾಗುತ್ತೆ ಅನ್ನೋಂಥದ್ದು. ಸ್ಟಾರ್ ಡೈರೆಕ್ಟರ್ ಆದ್ರೂ ಫ್ಯಾನ್ಸ್ ಜೊತೆ ಇರ್ಬೋದು, ಅವ್ರ ಸಜೆಷನ್ ತೊಗೊಳೋ ಅಂಥದ್ದು, ನಿಮ್ಮ ಕ್ರಿಯೇಟಿವಿಟಿ ಎಲ್ಲವೂ ಐಡಿಯಾಲಜಿ ತುಂಬ ಮೆಚ್ಕೊಳೋ ಅಂಥದ್ದು ಸರ್. ಇಲ್ಲಮ್ಮ, ನಾನು ಸ್ಟಾರ್ ಡೈರೆಕ್ಟರ್ ನಾನು ಆಗಿದ್ದಲ್ಲ, ಅವ್ರುಗಳು ನಾನು ಮಾಡಿದ್ದು, ನಾನು ಬರೀ ಡೈರೆಕ್ಟರ್ ಅಷ್ಟೇ. ನನ್ನ ಕೆಲಸ ನೋಡಿ ಮೆಚ್ಚಿ ಅದನ್ನು ಪ್ರೋತ್ಸಾಹ ಕೊಟ್ಟರು, ದೊಡ್ಡ ಮಟ್ಟಿಗೆ ಸಕ್ಸಸ್ ಮಾಡಿದ್ರು. ಅದನ್ನು ನೋಡಿ ಬೇರೆಯವರು ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಬಟ್ ನಾನು ಬರೀ ಡೈರೆಕ್ಟ್ರೆ, ನಾನು ಅವರಿಂದನೇ ಆಗಿರೋನು. ಸೊ ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಖುಷಿ ಕೊಡುತ್ತೆ ನನಗೆ ವಿಚಾರ. ಸಿನಿಮಾ ರಿಲೀಸ್ ಖುಷಿ ಏನೋ ಇರುತ್ತೆ ಅಭಿಮಾನಿಗಳಿಗೆ, ಅದರಲ್ಲಿ ಸ್ವಲ್ಪ ಜವಾಬ್ದಾರಿ ಅಂದರೆ ಯಾವುದೇ ರೀತಿ ಎಡವಟ್ಟು ಮಾಡ್ಕೋಬಾರ್ದು. ಫ್ಲೆಕ್ಸ್ ಕಟ್ಟೋವಾಗ ಇರಬಹುದು, ಒಂದಷ್ಟು ನೂಕು ನುಗ್ಲು ಇರುತ್ತವೆ, ಫ್ಯಾಮಿಲಿಗಳೆಲ್ಲ ಬಂದಿರ್ತವೆ. ಸೊ ಏನಾದರೂ ಒಂದು ಸಂದೇಶ ಕೊಡೋದಾದರೆ ಅಭಿಮಾನಿಗಳಿಗೆ ಶಾಂತಿಯಿಂದ? ಏನಿಲ್ಲ, ಎಲ್ಲ ಅಭಿಮಾನಿಗಳು ಶಾಂತವಾಗೇ ಇರ್ತಾರೆ, ಆರಾಮಾಗಿರ್ತಾರೆ. ಇಲ್ಲ ಅಂದರೆ ನೂಕು ನುಗ್ಗಲ್ಲಿ ಯಾವಾಗ ಆಗುತ್ತೆ ಅಂದರೆ, ಈಗ ಸಡನ್ನಾಗಿ ಅಲ್ಲಿ ಏನೋ ಒಂದು ಕವರೇಜ್ ಬಂದ್ಬಿಡ್ತು, ಕ್ಯಾಮ್ರಾ ಬಂತು ಅಂದರೆ ತಕ್ಷಣ ಸ್ವಲ್ಪ ಶುರು ಆಗ್ಬಿಡ್ತಾರೆ, ನಾನು ಕ್ಯಾಮ್ರಲ್ಲಿ ಕಾಣಿಸ್ಕೋಬೇಕು ಅದ್ರ ಮುಂದೆ ಅಂತ. ಇಲ್ಲಾಂದ್ರೆ ನಾರ್ಮಲಾಗಿ ಜನ ಓಡಾಡ್ಕೊಂಡು ಬರ್ತಾರೆ ಹೋಗ್ತಾರೆ, ನಾರ್ಮಲಾಗೇ ಇರುತ್ತೆ. ಆದ್ರೂ ದರ್ಶನ್ ಫ್ಯಾನ್ಸ್ ತುಂಬ ರೇಗಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ, ಅದಕ್ಕೆ ನೀವುಂಟು, ನಮ್ಮ ಸೆಲೆಬ್ರಿಟಿಗಳುಂಟು. ಓಕೆ, ವೆರಿ ಆಲ್ ದ ಬೆಸ್ಟ್ ಸರ್. ನಿಮ್ಮ ಸಿನಿಮಾಗೆ ಸಕ್ಸಸ್ ಮೀಟ್ ಯಾವಾಗ ಮಾಡ್ತೀರಾ ಸರ್? ಟ್ರೀಟ್ ಯಾವಾಗ ಕೊಡ್ತೀರಾ ನಮಗೆ? ಅದು ನಮ್ಮ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಅವ್ರು ಹಾಕಿರೋ ದುಡ್ಡು ರಿಕವರಿ ಆಗ್ತಾ ಇದೆ, ಹೆಂಗೆ ರಿಕವರಿ ಆಯಿತು ಅಂತ ಅನಿಸುತ್ತೆ, ಆವಾಗ ಅವರೇ ಸಕ್ಸಸ್ ಮೀಟ್ ಮಾಡ್ತಾರೆ. ಹೆಗಲ್ ಮೇಲೆ ಕೈ ಹಾಕಿದ್ದು ನಾನು ಮರ್ತೇ ಹೋದೆ ಪ್ರಶ್ನೆ ಕೇಳಿದ್ದು. ವಿನೇಶ್ ಅವರು ನಿಮ್ಮ ಹೆಗಲ್ ಮೇಲೂ ಕೈ ಹಾಕಿದ್ರು, ಜೊತೆಗೆ ದರ್ಶನ್ ಅವ್ರ ಹೆಗಲ್ ಮೇಲೂ ಕೈ ಹಾಕಿದ್ರು. ಆ ಪೋಸ್ಟ್ ಅಂತೂ ನಿಜಕ್ಕೂ ತುಂಬ ವರ್ಷ ಆದಮೇಲೆ ನೋಡ್ದಂಗಿತ್ತು ಸರ್. ಇಲ್ಲ, ಅದು ವಿನೀಶ್ ಹುಟ್ಟಿದಾಗ ನಾನು ನಮ್ಮ ಅತ್ತಿಗೆಗೆ ತುಂಬ ರೇಗಿಸ್ತಾ ಇದ್ದೆ ಚಿಕ್ಕದ್ರಲ್ಲಿ. ಇವನು ನಿಂತರ ಹೈಟ್ ಬೆಳೆಯಲ್ಲ, ಇವನು ನಿಂತರ ಕುಳ್ಳಾಗ್ಬಿಡ್ತಾನೆ ಇವನು, ಹಂಗೆ. ನಮ್ಮ ಅತ್ತಿಗೆ ಇಲ್ಲ ದರ್ಶನ್ ಜೀನ್ಸ್ ಇರುತ್ತೆ, ಇವನು ಹೈಟ್ ಆಗ್ತಾನೆ ಅಂತ ಹೇಳೋ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ. ಅವತ್ತು ನಾನು ದರ್ಶನ್ ನಿಂತಿದ್ದಾಗ ವಿನೀಶು ಆ್ಯಕ್ಚುಲಿ ನನಗಿಂತ ಎತ್ತರ ಬೆಳೆದ್ಬಿಟ್ಟಿದ್ದಾನೆ. ನಾನು 6, ಅವ್ನು 6'1" ಆಗಿಬಿಟ್ಟಿದ್ದಾನೆ. ಸೊ ದರ್ಶನ್ ಮತ್ತು ನಾನು ಇಬ್ಬರ ಮೇಲೂ ಹಿಂಗೆ ಕೈ ಹಾಕೊಂಡು ನೋಡಿ ಚುನಿ ಪಾಪ ನಾನು ನಿನ್ಕಿಂತ ಹೈಟ್ ಇದ್ದೀನಿ ಅಂತ ತೋರ್ಸೋಕೆ ಹಾಕ್ಕೊಂಡಿದ್ದ. ಆ ಟೈಮಲ್ಲಿ ತೆಗೆದಿದ್ದು ಫೋಟೋ ಅದು. ಮಗ ಸೂರ್ಯನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದಾರೆ ಅಂತ ಕೇಳ್ಪಟ್ಟೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ತಂದೆಯಾಗಿ? 100ಗೆ 100. ಆ್ಯಸ್ ಎ ಡೈರೆಕ್ಟ್ರು ಎಸ್ ಕಲಿತಿದ್ದಾನೆ. ಈ ಸಿನಿಮಾಗೆ ಏನು ಬೇಕೋ ಅದನ್ನು ನನಗೆ ಸ್ಯಾಟಿಸ್ಫೈ ಮಾಡಿದ್ದಾನೆ. ಅದರಲ್ಲೂ ಗುಡ್. ಮುಂದಿನ ಸಿನಿಮಾಗಳಲ್ಲಿ ಬೇರೆ ಡೈರೆಕ್ಟರ್ಸ್ ಏನಾದರೂ ಅಪ್ರೋಚ್ ಮಾಡಿದ್ರೆ ನಿಮ್ಮ ಮಗನ ಕಳಿಸ್ಕೊಡ್ತೀರಾ ಸಿನಿಮಾಗೆ? ಗೊತ್ತಿಲ್ಲ, ಅದು ಸೂರ್ಯ ಅವ್ರ ಅಮ್ಮ ಡಿಸೈಡ್ ಮಾಡ್ತಾರೆ, ನಾ ಡಿಸೈಡ್ ಮಾಡಲ್ಲ. ಅದು ಹೋಮ್ ಮಿನಿಸ್ಟರ್, ಅವನ ಅಮ್ಮನ ಮಗ ಅವನು ಸೂರ್ಯ. ನನ್ನ ಮಗಳು, ನನ್ನ ಅಪ್ಪನ ಮಗಳು. ಡನ್ ಸರ್, ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ನಾನು ಕೂಡ ಹೋಗಿ ನೋಡ್ತೀನಿ ಸರ್. ಪ್ಲೀಸ್ ನೋಡಿ. ಓಕೆ, ಇದಿಷ್ಟು ನಿರ್ದೇಶಕ ದಿನಕರ್ ತೂಗುದೀಪ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.